ಹಲೋ ಫ್ರೆಂಡ್ಸ್, ಯಾಕೋ ಇವತ್ತು ಮನಸ್ಸು ಸರಿಯೇ ಇಲ್ಲ. ನಾವು ಬೆಂಗಳೂರಲ್ಲಿದ್ದೀವಿ, ನಿಮಗೆಲ್ಲ ಗೊತ್ತು. ನಮ್ಮ ಮನೆಯವರು ಹಬ್ಬಕ್ಕೆ ಅಂತ ಬಂದಿದ್ದರು, ಊರಿಗೆ ಹೊರಟು ಹೋದರು. ಅವರಿಗೆ ಅಲ್ಲೇ ಕೆಲಸ ಜಾಸ್ತಿ ಅಲ್ವಾ. ಇಲ್ಲೂ ಕೆಲಸ ಇರುತ್ತೆ, ಬೆಂಗಳೂರಲ್ಲಿ ಅಲ್ಲೂ ಕೆಲಸ ಇರುತ್ತೆ. ಬಟ್ ಚಿತ್ರದುರ್ಗದಲ್ಲೇ ಅವ್ರ ಕೆಲಸ ಜಾಸ್ತಿ. ನನ್ನ ಮಗ ಆಶು ಇಲ್ಲೇ ಎಜುಕೇಷನ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲೇ ಇರಬೇಕು ಜಾಸ್ತಿ. ಮನಸ್ಸು ಸರಿ ಇಲ್ಲ ಅಂತ ಸುಮ್ಮನೆ ಹಾಗೆ ರೂಮಲ್ಲೇ ಕೂತ್ಕೊಂಡು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಸ್ವಲ್ಪ ಮೇಲ್ಗಡೆ ರೂಮ್ ಕ್ಲೀನ್ ಮಾಡೋದಿದೆ. ರೂಮ್ ಕ್ಲೀನ್ ಮಾಡ್ತಾ ಕೆಲಸ ಮಾಡ್ತಾಯಿದ್ರೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಬನ್ನಿ ಹಾಗಾದರೆ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ಕೊಂಬಿಡೋಣ. ಹಿಯರ್ ವಿ ಗೋ ಟು ದ ರೂಮ್. ಇದು ರೂಮ್, ಮೇಲ್ಗಡೆ ಇರೋ ರೂಮ್. ಎಸ್, ಇದು ರೂಮ್ ನೋಡಿ, ತುಂಬ ಸಿಂಪಲ್ ಆಗಿರೋ ರೂಮ್. ನಮ್ಮ ಯಜಮಾನರು ಬಂದರೆ ನಾನು ಇಲ್ಲೇ ಸ್ಟೇ ಮಾಡೋದು. ತುಂಬ ಕನ್ವೀನಿಯೆಂಟ್ ಹಾಗೂ ಸ್ಪೇಷಿಯಸ್ ಆಗಿರುವಂತಹ ಬೆಡ್ರೂಮ್. ಇದು ಕೂಡ ಅಟ್ಯಾಚ್ಡ್ ಬಾತ್ರೂಮ್. ನೋಡಿ, ಇಲ್ಲಿ ನಾವು ದಟ್ ಮೀನ್ಸ್ ನಮ್ಮ ಮನೆಯವರು ಯೂಸ್ ಮಾಡಿ ಚಿತ್ರದುರ್ಗದ ಸೈಡ್ ಹೋದಾಗ ನಾನು ಬಂದು ಇದನ್ನ ಪ್ರತಿ ಸಲ ಕ್ಲೀನ್ ಮಾಡ್ತೀನಿ. ನೋಡಿ, ಈ ರೀತಿ ವಿಂಡೋ ಕಡೆಯಿಂದ ನಮಗೆ ಈ ರೀತಿ ಸೈಡ್ ಸೀಯಿಂಗ್ ಸಿಗುತ್ತೆ. ವಿಂಡೋ ಓಪನ್ ಮಾಡಿದ್ರೆ ಮಾತ್ರ ತುಂಬಾ ರಿಫ್ರೆಶ್ಮೆಂಟ್ ಆಗಿರುವಂಥ ಏರ್ ಸಿಗುತ್ತೆ. ಇಲ್ಲಿ ಫುಲ್ ತುಂಬ ಓಪನ್ ಸ್ಪೇಸ್ ಇತ್ತು ಇಲ್ಲಿ, ಆದರೆ ಈಗ ತುಂಬ ಬಿಲ್ಡಿಂಗ್ಸ್ ಎಲ್ಲ ಆಗ್ತಾಯಿದೆ ಇಲ್ಲಿ ಈ ಪ್ಲೇಸಲ್ಲಿ. ಹೊರಗಡೆ ಬಂತು ಅಂದರೆ ಈ ರೀತಿ ಫುಲ್ ಟೆರೆಸ್ ಇದೆ. ಟೆರೆಸ್ ತುಂಬ ಸ್ಪೇಷಿಯಸ್ ಆಗಿದೆ. ಟೆರೆಸ್ ಕೂಡ ನೋಡಿ. ಇದು ಬ್ರಹ್ಮಕಮಲದ ಗಿಡ. ಸುಮಾರು ಇದು 15 to 16 ಇಯರ್ಸ್ ಓಲ್ಡ್ ಬ್ರಹ್ಮಕಮಲದ ಗಿಡ. ಚಿತ್ರದುರ್ಗದಲ್ಲಿತ್ತಿದ್ದು. ಅಲ್ಲಿಂದ ಇಲ್ಲಿ ಹೊಸ ಮನೆ ಕಟ್ಸ್ಕೊಂಡು ಬಂದಾಗ ಇದನ್ನು ಕೂಡ ಅಲ್ಲಿಂದ ಇಲ್ಲಿಗೆ ತಗೊಂಡು ಬಂದ್ವಿ ನಾವು. ಈ ಬ್ರಹ್ಮಕಮಲದ ಗಿಡ ವರ್ಷಕ್ಕೊಂದ್ಸಲ ಇದರಲ್ಲಿ ಹೂವು ಹರಡುತ್ತೆ. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ಸ್ ಇದೆ. ಅಲ್ಲಿ ಸೋಲಾರ್ ಟ್ಯಾಂಕ್ ಹಾಗೂ ವಾಟರ್ ಟ್ಯಾಂಕ್ ಎಲ್ಲ ಇದೆ ಮೇಲ್ಗಡೆ ನೋಡಿ. ಮೊದಲು ಇಲ್ಲೆಲ್ಲ ನಾವು ನ್ಯೂ ಇಯರ್ ಎಲ್ಲ ಬಂದಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಬಾರ್ಬಿಕ್ಯೂ ಮಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿ ಮಕ್ಕಳು ನಾವು ಪೂರ್ತಿ ಫ್ಯಾಮಿಲಿಯಲ್ಲಿ ಸೇರಿಕೊಂಡು ತುಂಬಾ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ತಿದ್ವಿ. ಆದರೆ ಈಗ ಕೆಲವರು ದಟ್ ಮೀನ್ಸ್ ನಮ್ಮ ಬ್ರದರ್ ಎಲ್ಲ ಚಿತ್ರದುರ್ಗದಲ್ಲಿದ್ದಾರೆ. ನಮ್ಮ ಮನೆಯವರು ಕೂಡ ಚಿತ್ರದುರ್ಗ ಇಲ್ಲಿ ಎಲ್ಲಿ ಮಾಡ್ತಾರೆ. ಈಗ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದೇ ಕೊರೋನಾ ಎಲ್ಲ ಬಂದಾಗ ಸ್ವಲ್ಪ ಲೈಫೆಲ್ಲ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಆಗಿಬಿಟ್ಟಿದೆ. ಈಗ ಅಂಥ ಒಂದು ಟೈಮು ರಿಫ್ರೆಶ್ಮೆಂಟ್ ಹಾಗೂ ಎಂಜಾಯ್ಮೆಂಟ್ ಎಲ್ಲ ಕಡಿಮೆ ಆಗಿದೆ. ಈಗ ಇಷ್ಟೆಲ್ಲ ಆಯಿತು. ಈ ಒಂದು ಬೆಡ್ರೂಮ್ನ ಒಂದು ಬೆಡ್ರೂಮ್ ಟೂರ್ ಅಂತಲೇ ಹೇಳ್ಬೋದು, ಅದನ್ನ ಮಾಡಿದೆ. ಬನ್ನಿ ಹಾಗಾದರೆ ಈಗ ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ, ಈಗ ಇದನ್ನ ಕ್ಲೀನ್ ಮಾಡ್ಕೊಂಬಿಡೋಣ ಬನ್ನಿ. ಲೆಟ್ ಗೆಟ್ ಸ್ಟಾರ್ಟೆಡ್. ಮನೆ ಕ್ಲೀನ್ ಮಾಡ್ತಾ ಇದ್ರೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ. ಈಗ ಯಾಕೆ ಹಾಕೊಂಡಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಯಾಕೋ ಸ್ವಲ್ಪ ಇವತ್ತು ಬೆಂಗಳೂರಲ್ಲಿ ತುಂಬ ಚಳಿ ಇತ್ತು. ಹಿಂದಿನ ದಿನ ರಾತ್ರಿ ಮಳೆ ಬಂದುಬಿಟ್ಟಿತ್ತು. ಯಾಕೊಂಥರ ತುಂಬ ಚಿಲ್ ಅಂತ ಅನಿಸ್ತಿತ್ತು. ಸುಮ್ಮನೆ ಈ ರೀತಿ ಹಾಕ್ಕೊಂಡೆ. ಪುಲೋವರ್ ಎಲ್ಲ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಒಂಥರ ಸೆಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕಂಜೆಸ್ಟೆಡ್ ಆಗುತ್ತೆ. ಇದನ್ನ ಮೈ ಮೇಲೆ ಹಾಕ್ಕೊಂಡು ಜಸ್ಟ್ ನಾನು ಕೆಲಸ ಮಾಡ್ತಾಯಿದ್ದೀನಿ.
ಮಾತ್ರ ನೀವು ಕ್ಲೀನ್ ಮಾಡ್ಕೊಳ್ತೀರಾ ಅಂತ ಕೇಳಬಹುದು. ಇಲ್ಲ ಇಲ್ಲ, ಹಾಗೇನಿಲ್ಲ. ನಮ್ಮ ಮನೇಲಿ ಅಂದರೆ ಬೆಂಗಳೂರು ಮನೇಲಿ ನಾವು ಯಾವುದೇ ರೀತಿಯ ಕೆಲಸದವ್ರನ್ನ ಇಟ್ಕೊಂಡಿಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋತೀವಿ. ಅಮ್ಮ ನಾನು ಇಬ್ಬರು ಶೇರ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಈ ರೂಮ್ನ ಡೈಲಿ ಕ್ಲೀನ್ ಮಾಡುವಂತಹ ನೆಸೆಸಿಟಿ ಇಲ್ಲ, ಯಾಕಂದರೆ ಇಲ್ಲಿ ನಾವು ಜಾಸ್ತಿ ಬರಲ್ಲ. ನಮ್ಮ ಮನೆಯವ್ರು ಬಂದಾಗ ಮಾತ್ರ ಇಲ್ಲಿ ನಾನು ಬರೋದು. ಈ ರೂಮ್ ಯೂಸ್ ಆದಾಗ ಮಾತ್ರ ಇದನ್ನ ಕ್ಲೀನ್ ಮಾಡ್ಕೊತೀವಿ ಅಷ್ಟೇ. ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ಕೊಳ್ಳೋದಿದೆ. ಎಸ್. ಒಂದ್ಸಲ ಏನು ಅನಿಸುತ್ತೆ ಗೊತ್ತಾ, ಗಂಡ್ಮಕ್ಳ ಲೈಫೇ ತುಂಬ ಈಸಿ ಲೈಫ್ ಅಂತ ಅನ್ಸ್ಬಿಡುತ್ತೆ ನಿಜವಾಗ್ಲೂ. ಏನಪ್ಪ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾರೆ ಅಂತ ಅನ್ಸ್ಬಿಡುತ್ತೆ. ಬಟ್ ಗಂಡ್ಮಕ್ಳಿಗೆ ಕಷ್ಟ, ಗಂಡ್ಮಕ್ಳಿಗೆ ಗೊತ್ತಿರುತ್ತೆ, ಅದು ನಿಜಾನೇ. ಸೊ ಹಿಯರ್ ಕಮ್ಸ್ ಬಾತ್ರೂಮ್ ಕ್ಲೀನಿಂಗ್. ಎಸ್, ನಾನು ಏನು ಹಾಕ್ಕೊಳ್ತಿದ್ದೀನಿ ಅಂದರೆ ಹಾರ್ಪಿಕ್ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ದೆನ್ ಫಿನೈಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೂಮ್ ಎಕೋ ಬಂದರೆ ಡೋಂಟ್ ಮೈಂಡ್. ಏನೋ ವಾಯ್ಸ್ ತುಂಬ ಅಸ್ಪಷ್ಟವಾಗಿದ್ದರೆ ನಾನು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಹಿಯರ್ ಇಟ್ಸ್ ಹಾರ್ಪಿಕ್. ಇದಿಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ನಮ್ಮನೆ ಕೆಲಸನ ನಾವು ಮಾಡ್ಕೊಳ್ತಿದ್ರೆ ಇನ್ಯಾರು ಮಾಡಬೇಕು ಅಲ್ವಾ. ನಮ್ಮಮ್ಮ ಅಂತೂ ಮನೆ ಕೆಲಸದವ್ರು ಬೇಡ ಬೇಡ ಅಂತ ಸ್ಟ್ರಿಕ್ಟಾಗಿ ಅವರು ಅದೊಂದು ಲಾಜಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆ ಕೆಲಸದವರು ಬೇಡವಾ, ಮನೆ ಕೆಲಸದವರಿದ್ದರೆ ನಮಗೆ ಮೈ ಬಗ್ಗಲ್ಲ, ನಮಗೆ ಒಂದು ರೀತಿ ಲೇಜಿನೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರು ನಮಗೆ. ಸೊ ಮನೆ ಕೆಲಸದವರು ನಾವು ಇಟ್ಕೊಳ್ಳಲ್ಲ. ಆಲ್ಮೋಸ್ಟ್ ನನ್ನ ರೂಮ್ ಕ್ಲೀನಿಂಗ್ ಹಾಗೂ ಬಾತ್ರೂಮ್ ಕ್ಲೀನಿಂಗ್ ಆಗೋಯ್ತು. ಬನ್ನಿ ಹೊರಗಡೆ ಹೋಗೋಣ. ಲೆಟ್ ಮೀ ಕ್ಲೋಸ್ ದ ಡೋರ್. ಕೆಲವ್ರಿಗೆ ದಟ್ ಮೀನ್ಸ್ ನನಗೆ ಪರಿಚಯ ಇರೋ ಕೆಲವ್ರಿಗೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನ ಅಂತ ಆಶ್ಚರ್ಯ ಆಗ್ತಿರ್ಬೋದು. ಕೆಲವು ನನ್ನ ಪರಿಚಯ ಇರೋರು ನನ್ನ ಯೂಟ್ಯೂಬ್ ಫಾಲೋವರ್ಸ್ ಕೂಡ ಆಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಮನೇಲಿ ಅಂತ. ಬಟ್ ಫ್ರ್ಯಾಂಕ್ಲಿ ಟು ಸೇ ನಾನು ಮನೇಲಿ ಸಾಧ್ಯವಾದಷ್ಟು ಕೆಲಸ ಮಾಡ್ತೀನಿ. ಸಾಧ್ಯವಾದಷ್ಟು ಏನು ತುಂಬಾ ಕೆಲಸ ಮಾಡ್ತೀನಿ. ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಳೇಬೇಕು. ಪದೇ ಪದೇ ಇದನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲಸ ಮಾಡಿದಷ್ಟು ನಮಗೆ ಒಳ್ಳೆಯದು. ಹಾಗೂ ನಮ್ಮ ಅಮ್ಮ ಕೆಲಸದವ್ರನ್ನ ಇಡೋಕ್ಕೆ ಯಾವತ್ತೂ ಅವಕಾಶ ಮಾಡಿಕೊಡೋದಿಲ್ಲ. ಕೆಲಸ ನಾನು ಹೇಳ್ತಿರ್ತೀನಿ ಕೆಲಸದವ್ರನ್ನ ಇಟ್ಕೊಂಬೇಡಮ್ಮ ಅಂತ, ಬಟ್ ನೋ ಅಂತಂತಾರೆ. ಅಡುಗೆ ಕೆಲಸ ಕೂಡ ನಾವೇ ಮಾಡ್ತೀವಿ ಹಾಗೂ ಮನೆ ಕೆಲಸ ಕೂಡ ನಾವೇ ಮಾಡ್ಕೋತೀವಿ. ದುರ್ಗದಲ್ಲಿದ್ದಾಗಲೂ ಅಷ್ಟೇ, ಬೆಂಗಳೂರಲ್ಲಿದ್ದಾಗಲೂ ಅಷ್ಟೇ. ಸೊ ಈ ರೀತಿ ಇವತ್ತಿನ ಈ ಒಂದು ರೂಮ್ ಟೂರ್ ಹಾಗೂ ರೂಮ್ ಕ್ಲೀನಿಂಗ್ ಆ್ಯಂಡ್ ದೆನ್ ಬಾತ್ರೂಮ್ ಕ್ಲೀನಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ವಿಡಿಯೋ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು ಅನ್ನೋದು. ಎಸ್, ನಾವೇ ಮಾಡ್ಕೋಬೇಕು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕೋ ಸರಿ,
ಓಕೆ, ಟೇಕ್ ಕೇರ್, ಲವ್ ಯು ಆಲ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇನು ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 1K ಸಬ್ಸ್ಕ್ರೈಬಿಂಗ್ ಆಗೋಕ್ಕೆ ತುಂಬ 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 ಹತ್ತಿರ ಇದ್ದೀವಿ. ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ. 1K ಸಬ್ಸ್ಕ್ರೈಬರ್ಸ್ ಆಗಬೇಕು. ನಿಮ್ಮೆಲ್ಲ ಸಪೋರ್ಟ್ ಹಾಗೂ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಬೇಕೇ ಬೇಕು ಅಂತ ಕೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಒಂದು ಗುಡ್ ನ್ಯೂಸ್ ಫ್ರೆಂಡ್ಸ್, ಪ್ರಿಯಾ ಸಿಸ್ಟರ್ಸ್ ಸಮಥಿಂಗ್ ಸ್ಪೆಷಲ್ ರೆಸಿಪಿ ಚಾನಲ್, ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ನ ಇವತ್ತಿನಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ ಹಾಗೂ ನಮ್ಮ ಚಾನಲ್ಸ್ನ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.